ನಮಸ್ತೆ ವಿರ್ಗೋ ವರ್ಗೋ ಕನ್ಯಾ ರಾಶಿ ಅವರ ನವೆಂಬರ್ ತಿಂಗಳು ಹೇಗಿದೆ ನೋಡೋಣ. ಹೊಸ ಬೆಳಕಂತೂ ಕಾಣಿಸ್ತಾ ಇದೆ ನಮಗೆ. ಹೊಸ ಬೆಳಕಿನ ಕಿರಣಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನ್ಯೂ ಸನ್ರೈಸ್ ಅಂತ ಅನ್ನಿಸ್ತಾ ಇದೆ. ಚಕ್ರೇಶ್ವರಿ. ಸೊ 42 ದಿನ ಶ್ರೀಚಕ್ರನ ತಗೊಂಬಂದು ನಿಮ್ಮ ಮನೇಲಿ ಇಟ್ಟು ಪೂಜೆ ಮಾಡಿ ಅಂತ ಹೇಳ್ತಾ ಇದೆ. ಜೊತೆಗೆ ಕಠಿಣ ಪರಿಸ್ಥಿತಿಯಿಂದ ಹೊರಗೆ ಬರುವಂತ ಸಾಧ್ಯತೆ ಕೂಡ ಇದೆ ಅಂತ ತಿಳಿಸ್ಕೊಡ್ತಾ ಇದೆ. ಓಕೆ, ಇದು ಟೈಮ್ಲೆಸ್ ರೀಡಿಂಗ್. ನವೆಂಬರ್ ಮಂತ್ ಅಲ್ದಿದ್ರು ಕೂಡ ನೋಡಬಹುದು, ಯಾವಾಗ ಬೇಕಾದ್ರೂ ನೋಡಬಹುದು. ಇದೊಂದು ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಯಾರೋ ತೋಟದಲ್ಲಿ ಮನೆ ಕಟ್ಟುವಂಥ ಸಾಧ್ಯತೆ ಇದೆ. ಯಾರ್ದೋ ಮನೆ ಬಿದ್ದೋಗ್ಬಹುದು. ಸೊ ಮನೆ ಕಟ್ಟುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ ಅಂತ ಅನ್ನಿಸ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್, ನೇಬರ್ಹುಡ್ ಸಮಸ್ಯೆ ಜಾಸ್ತಿ ಆಗ್ಬೋದು. ಓಕೆ, ತುಂಬ ಅಗ್ರಿಕಲ್ಚರ್ ವಿಚಾರವಾಗಿ ತುಂಬ ನಾಲೆಜ್ ಗೇನ್ ಮಾಡ್ತೀರಾ, ತುಂಬ ಬುಕ್ಸ್ನ ಓದ್ತೀರಾ ಅಂತ ಹೇಳ್ತಾ ಇದೆ. ಜೊತೆಗೆ ತುಂಬ ಯಶಸ್ವಿ ದಿನಗಳನ್ನ ತಾಯಿ ನಿಮ್ಮ ಜೀವನಕ್ಕೆ ತರ್ತಾ ಇದೆ. ದೂರದಿಂದ ನಿಮ್ಮ ಪ್ರೇಮಿ, ನಿಮ್ಮ ಪಾರ್ಟ್ನರ್ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಏನಿತ್ತು ಅದು ಇನ್ಮೇಲೆ ನಿಮ್ಮ ಹತ್ತಿರದ ರಿಲೇಶನ್ಶಿಪ್ ಆಗುವಂಥ ಸಾಧ್ಯತೆ ಇದೆ. ತುಂಬ ದೂರ ಇದ್ದಂಥವ್ರು ಅಥವಾ ದೂರದಲ್ಲಿ ಬಿಸ್ನೆಸ್ ಶುರು ಮಾಡಿರಬಹುದು, ಅಥವಾ ದೂರದ ಊರಲ್ಲಿ ಕೆಲಸಕ್ಕೋಸ್ಕರ ಹೋಗಿರಬಹುದು, ಅಥವಾ ನಿಮ್ಮ ಪ್ರೇಮಿ, ನಿಮ್ಮ ಮ್ಯಾರೇಜ್ ಪಾರ್ಟ್ನರ್ ಯಾರಿದ್ದಾರೆ, ಅಥವಾ ನಿಮ್ಮ ಮ್ಯಾರೇಜ್ ಕಪಲ್ ಏನಿದ್ದಾರೆ, ಆಲ್ರೆಡಿ ಮ್ಯಾರಿಡ್ ಆಗಿದ್ರೆ ಅವರು ಕೂಡ ನಿಮ್ಮನ್ನ ಸೇರುವಂತ ಸಾಧ್ಯತೆ ಇದೆ. ನಿಮ್ಮ ರೊಮ್ಯಾಂಟಿಕ್ ಲೈಫಲ್ಲಿ, ನಿಮ್ಮ ಮದುವೆ ವಿಚಾರವಾಗಿ, ನಿಮ್ಮ ವ್ಯವಹಾರದ ವಿಚಾರವಾಗಿ, ನಿಮ್ಮ ಬಿಸ್ನೆಸ್ ವಿಚಾರವಾಗಿ ಸಾಕಷ್ಟು ಸಕ್ಸಸ್ ಇದೆ. ಬಹಳಷ್ಟು ಮ್ಯಾರೇಜಿಗೆ ಸಂಬಂಧಪಟ್ಟಂಗೆ ಎನರ್ಜಿ ಇದೆ. ಸೊ ಇನ್ಮೇಲೆ ನಿಮಗೆ ಶುಕ್ರದಶೆ ಶುರು ಆಯಿತು ಅನ್ನೋ ರೀತಿಲಿ ಇದೆ. ಜೊತೆಗೆ ಅಮ್ಮ ಇದೆ. ಅಮ್ಮ ಬಂದಮೇಲೆ ಏನಿದೆ, ಅಮ್ಮ ನಿಮ್ಮ ಜೀವನನ ಸರಿ ಮಾಡುತ್ತೆ. ಹೆಚ್ಚಾಗಿ ಇಲ್ಲಿ ಭೂಮಿ ತಾಯಿ ನಿಮಗೆ ವಿಶೇಷವಾಗಿ ರಕ್ಷಣೆಯನ್ನು ಕೊಡ್ತಾ ಇದೆ. ಯಾರ ಜೀವನದಲ್ಲಿ ನೆಗೆಟಿವಿಟಿ ಇದೆ ಅದರಿಂದ ಹೊರಗೆ ಬರಲಿಕ್ಕೆ ವಿಶೇಷವಾದ ರಕ್ಷಣೆ ಕೊಡ್ತಾ ಇದೆ. ಯಾರೋ ಮುಖವಾಡದವರು ತಂತ್ರದ ಪುಸ್ತಕಗಳನ್ನ ಓದಿ ತಮ್ಮ ಜೀವನನ ಅನರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನೊಬ್ರು ಜೀವನಕ್ಕೆ ಕತ್ಲೆ ಮಾಡೋದನ್ನ ನಿಲ್ಲಿಸಿ, ಸಾಧ್ಯ ಆದರೆ ಬೆಳಕು ಕೊಡಿ, ಇಲ್ಲ ಅಂದರೆ ಸುಮ್ಮನಿರಿ. ತುಂಬ ಯಶಸ್ಸಿದೆ, ತುಂಬ ಸಕ್ಸಸ್ ಇದೆ, ತುಂಬ ಬ್ಯೂಟಿಫುಲ್ ಆಗಿ ಇದೆ, ತುಂಬ ಅಚೀವ್ಮೆಂಟ್ ಇದೆ ನಿಮಗೆ ಈ ಮಂತ್. ಆಗಲೇ ಹೇಳ್ದಂಗೆ ಸಕ್ಸಸ್ ಆನ್ ಯುವರ್ ವೇ ಆ ರೀತಿ ಇದೆ, ರೀತಿಯಲ್ಲಿ ಇದೆ. ಸೊ ಈ ಮಂತಲ್ಲಿ ನಿಮಗೆ ಯಾವ ದೇವರ ವಿಶೇಷವಾದ ಆಶೀರ್ವಾದ ಅಥವಾ ಮಾರ್ಗದರ್ಶನ ಅಥವಾ ಸಲಹೆ ಇದೆ ನೋಡೋಣ. ಓಕೆ, ಸ್ವಲ್ಪ ನಾಲ್ಗೆ ಹಿಡಿತದಲ್ಲಿ ಇರಲಿ. ಕೋಪದ ಕೈಗೆ ಬುದ್ಧಿ ಕೊಡೋದು ಬೇಡ. ವರುಣನ ಆರ್ಭಟ ಕೂಡ ತುಂಬ ಜಾಸ್ತಿ ಇದೆ. ಗಾಸಿಪ್ ನಿಮ್ಮ ಬಗ್ಗೆ ತುಂಬ ಜಾಸ್ತಿ ಆಗತ್ತೆ. ಸೋದರರಲ್ಲಿ ಆಸ್ತಿ ವಿಚಾರವಾಗಿ ಗುದ್ದಾಟ ಆಗಬಹುದು. ಆಗದಿರೋ ಹಾಗೆ ನೋಡ್ಕೊಳ್ಳಿ. ಸ್ವಲ್ಪ ಹೆಚ್ಚು ಕೇಳಿದ್ರು ಪರವಾಗಿಲ್ಲ, ಕೊಟ್ಬಿಡಿ ಸೋದರರಿಗೆ ಅಂತ ಹೇಳ್ತಾ ಇದೆ. ಎಸ್, ವರುಣನ ಗುದ್ದಾಟ ಜಾಸ್ತಿ ಇದೆ ಅಂದೆ. ವರುಣ ಇಲ್ಲಿ ಇದ್ದಾರೆ. ತುಂಬ ವಿಶೇಷವಾಗಿ ನಿಮ್ಮ ಏನಾದರೂ ನಿಮಗೆ ಹೊಲಗಿಲ್ಲ ಇದ್ರೆ ಅದರಲ್ಲಿ ಹುತ್ತ ಬೆಳೆಯುವಂಥ ಸಾಧ್ಯತೆ ಇದೆ. ಜೊತೆಗೆ ಸ್ವಲ್ಪ ಹೌ ಟು ಸೇ ಗೋಸ್ಟಿಂಗ್ ಎನರ್ಜಿ ಇದೆ ಇಲ್ಲಿ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅದನ್ನು ಸ್ವಲ್ಪ ಪ್ರೊಟೆಕ್ಟೆಡ್ ಇದ್ದೀರಾ, ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅಮ್ಮ ಬಂತು, ಆಗಲೇ ಅಮ್ಮ ಬಂದ್ರೆ ಸಕ್ಸಸ್ ಬಂತು ಅಂತ. ಸೊ ಬಲರಾಮ ಕೂಡ ನೇಗಿಲನ್ನ ಹಿಡ್ಕೊಂಡಿರ್ತಾರೆ. ಇದು ಕೂಡ ನೇಗಿಲಿಗೆ ಸಂಬಂಧಪಟ್ಟಂಗೆ. ಅದ್ರ ಜೊತೆಗೆ ಇಲ್ಲೂ ಕೂಡ ಅನ್ನಕ್ಕೆ ಸಂಬಂಧಪಟ್ಟಂಗೆ ಇದೆ. ಸೊ ಹೊಲದಲ್ಲಿ ಕೆಲಸ ಮಾಡುವಂಥ ರೈತರಿಗೆ ವಿಶೇಷವಾದ ಗುಡ್ ನ್ಯೂಸ್ ಇದೆ. ಜೊತೆಗೆ ಯಾರಿಗೆ ಮಕ್ಕಳಾಗಿಲ್ಲ ಅವ್ರಿಗೂ ಕೂಡ ಮಕ್ಕಳಾಗುತ್ತೆ. ಬಹಳಷ್ಟು ಜನಕ್ಕೆ ಅವಳಿ ಜವಳಿ ಕೂಡ ಆಗಬಹುದು. ಕೆಲವ್ರಿಗೆ ಸೆಕೆಂಡ್ ಬೇಬಿಗೆ ಪ್ರಿಪ್ರೇಷನ್ ನಡೀತಾ ಇದ್ರೆ ಅದು ಕೂಡ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಸೊ
ಪರ್ಸ್ನಲ್ ಲೈಫ್ ನಿಮ್ಮದು ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತಾ ಇದೆ. ಬನ್ನಿ ಇವಾಗ ಟ್ಯಾರೋ ಕಡೆಯಿಂದ ನೋಡೋಣ ನವೆಂಬರ್ ಮಂತಿಗೆ ನಿಮ್ಗೇನು ಗೈಡೆನ್ಸ್ ಇದೆ ಅಂತ. ಓಕೆ, ಡೋರ್ ಟು ಸ್ಪಿರಿಟ್. ಖಂಡಿತವಾಗ್ಲೂ ಸ್ಪಿರಿಟ್ ಎನರ್ಜೀಸ್ ನಿಮ್ಮ ಸುತ್ತಮುತ್ತ ಇರುತ್ತೆ. ಹೀಲರ್, ಮೆಜಿಷಿಯನ್ ಆ್ಯಂಡ್ ಮಿರರ್. ಡೆಫಿನೆಟ್ಲಿ ಆಗಲೇ ಹೇಳಿದೆ ನಿಮಗೆ, ಯಾರೋ ಮ್ಯಾಜಿಕ್ ಮಾಡುವಂಥದ್ದು, ಅದನ್ನು ಸರಿ ಸಮಾನವಾಗಿ ಸಮತೋಲನದಿಂದ ಕಾಯ್ದುಕೊಳ್ತೀರಾ. ಸೊ ಸ್ಪಿರಿಟ್ ಕೂಡ ನಿಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಒಂದು ಮೆಜಿಷಿಯನ್ ಎನರ್ಜಿಲಿ ನೀವಿದ್ದೀರಾ, ಏನು ಅನ್ಕೊಂಡ್ರು ಸಾಧನೆ ಮಾಡ್ತೀರಾ. ಜೊತೆಗೆ ನೀವು ಪ್ರೊಟೆಕ್ಟೆಡ್ ಇದ್ದೀರಾ. ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆ ನೆಗೆಟಿವಿಟಿಯಿಂದ ಹೊರಗೆ ಬರ್ತೀರಾ. ಸೊ ಡೆಫಿನೆಟ್ಲಿ ಹೀಲರ್ ಆಫ್ ದಿ ಏಜಸ್, ಹೀಲಿಂಗ್ ನಡೀತಾ ಇದೆ. ಎಲ್ಲ ಸ್ಪಿರಿಟಿಗೆ ಬಿಟ್ಬಿಡಿ. ಫೈನಾನ್ಷಿಯಲಿ ಏನು ಸ್ಟಕ್ ಆಗಿದ್ರಿ, ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ಏನಿತ್ತು ಅದು ಕೂಡ ಬಗೆಹರಿಯುವಂಥ ಸಾಧ್ಯತೆ ಇದೆ. ಸೊ ಏನೇ ಮಾಡಿದ್ರು ಯೋಚನೆ ಮಾಡಿ ನಿರ್ಧಾರ ಮಾಡಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ನೀವು ಒಂದು ಬ್ಯಾಲೆನ್ಸಿಂಗ್ ಎನರ್ಜಿಲಿ ಇರಬೇಕಾಗತ್ತೆ. ಜೊತೆಗೆ ಸನ್ ಕಾರ್ಡ್ ಬಂದಿರೋದ್ರಿಂದ ಸಾಕಷ್ಟು ಯಶಸ್ಸು ಎಲ್ಲ ರೀತಿಯಲ್ಲೂ ಸಿಗುತ್ತೆ ನಿಮಗೆ. ಒಂದು ನ್ಯೂ ಬಿಗಿನಿಂಗ್ ಖಂಡಿತ ಇದೆ. ನಿಮ್ಮ ಓದಿನ ವಿಚಾರವಾಗಿ ಆಗಿರಲಿ, ನಿಮ್ಮ ಆರ್ಥಿಕ ಪರಿಸ್ಥಿತಿಯ ವಿಚಾರವಾಗಿ ಆಗಿರಲಿ, ಪಾಪು ವಿಚಾರವಾಗಿ ಆಗಿರಲಿ, ನಿಮ್ಮ ಕಲೆಗೆ, ನಿಮ್ಮ ವಿದ್ವತ್ತಿಗೆ ಅಥವಾ ನಿಮ್ಮ ಹಾಬೀಸಿಗೆ ಸಂಬಂಧಪಟ್ಟಂಗೆ, ಸಂಗೀತಕ್ಕೆ ಸಂಬಂಧಪಟ್ಟಂಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಯಶಸ್ಸು ಇದೆ. ಬಟ್ ಏನೇ ಮಾಡಿದ್ರು ಈ ಮಂತ್ ನೀವು ಹೀಲ್ ಆಗೋದ್ರಲ್ಲೇ, ಹೀಲಿಂಗಲ್ಲೇ ಈ ಮಂತ್ ಕಳೆಯುತ್ತೆ ಅಂತ ಅನಿಸುತ್ತೆ. ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿ ಹೋಗುತ್ತೆ. ಇನ್ನು ಮುಂದೆ ಸ್ವಲ್ಪ ಯೋಚನೆ ಮಾಡೋದನ್ನ ನಿಲ್ಲಿಸ್ಬಿಡ್ತೀರಾ ಅಂತ ಅನ್ಸುತ್ತೆ. ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ದುಡುಕಿ ಯಾವುದೇ ನಿರ್ಧಾರ ತಗೊಬೇಡಿ ಅಂತ ಹೇಳ್ತಾ ಇದೆ. ದುಡುಕೋದು ಬೇಡ, ಆ ಥರ ಮಾಡೋದು ಬೇಡ, ಸರಿಯಾದ ರೀತಿಲಿ ಥಿಂಕ್ ಮಾಡಿ ಅಂತ ಹೇಳ್ತಾ ಇದೆ. ಜೊತೆಗೆ ಓವರ್ ಥಿಂಕ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದೆ. ಡೆಫಿನೆಟ್ಲಿ ಪ್ರೀತಿಗೆ ಸಂಬಂಧಪಟ್ಟಂಗೆ ಎರಡು ಫ್ಯಾಮಿಲಿ ಕಡೆಯಿಂದ ಹೀಲಿಂಗ್ ಸಿಗುವಂಥ ಸಾಧ್ಯತೆ ಇದೆ. ಫ್ಯಾಮಿಲಿ ಲೈಫ್, ರೊಮ್ಯಾಂಟಿಕ್ ಲೈಫ್ ಚೆನ್ನಾಗಿ ಹೋಗುತ್ತೆ ನಿಮ್ಮ. ಆಗಿಂದ ಏನು ಹೇಳ್ತಾ ಇದ್ದೀನಿ ನಾನು, ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ಕೋಪನ ಕಂಟ್ರೋಲಲ್ಲಿ ಇಡಿ. ನೆಗೆಟಿವಿಟಿ ಮಾಡ್ತಾ ಇದ್ದಾರೆ. ಸ್ಪಿರಿಟ್ ಎನರ್ಜಿ, ಗೋಸ್ಟ್ ಎನರ್ಜಿ ಸುತ್ತಮುತ್ತ ಇದೆ ನಿಮ್ಮ ಪ್ರೇಮ ಜೀವನಕ್ಕೆ ಸಂಬಂಧಪಟ್ಟಂಗೆ. ಅದು ನಿಮ್ಮ ಮೇಲೆ ಯಾವಾಗ ಬೇಕಾದರೂ ಅಟ್ಯಾಕ್ ಮಾಡ್ತಾ ಇರಬಹುದು. ಆದರೆ ಯೋಚನೆ ಮಾಡಬೇಡಿ. ಇಲ್ಲಿ ಮೆಜಿಷಿಯನ್ ಆ್ಯಂಡ್ ಹೀಲರ್ ಮತ್ತು ಸ್ಪಿರಿಟ್ ಬಂದಿರೋದ್ರಿಂದ ಯು ಆರ್ ಪ್ರೊಟೆಕ್ಟೆಡ್. ಸ್ವಲ್ಪ ನೆಗೆಟಿವಿಟಿ ಜೊತೆ ಸ್ವಲ್ಪ ಹೀಲಿಂಗಲ್ಲೇ ಈ ಮಂತ್ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಜೊತೆಗೆ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಆ ಆರೋಗ್ಯದ ಸಮಸ್ಯೆನ ಹೇಗೆ ಸರಿಪಡಿಸ್ಕೊಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಜೊತೆಗೆ ನೀವು ಅದರಲ್ಲಿ ನಿಸ್ಸೀಮರು ಕೂಡ ಇದ್ದೀರಾ. ಯಾಕೆಂದರೆ ಮೆಜಿಷಿಯನ್ ಎನರ್ಜಿಲಿ ನೀವೇ ಇರೋದು ಇಲ್ಲಿ. ಹಾಗಾಗಿ ಸ್ಪಿರಿಟ್ ಏಂಜಲ್ಸ್ ಕೂಡ, ಡಿವೈನ್ ಏಂಜಲ್ಸ್ ಕೂಡ ನಿಮಗೆ ಪ್ರೊಟೆಕ್ಷನ್ ಕೊಡ್ತಾ ಇದೆ. ಕೋಪ ಮಾಡ್ಕೊಬೇಡಿ. ಜೊತೆಗೆ ದೈಹಿಕವಾಗಿ ತುಂಬ ಓವರ್ ರೊಮ್ಯಾಂಟಿಕ್ ಅನ್ನೋದಕ್ಕಿಂತ ಬೇರೆ ರೀತಿಲೇ ನಿಮ್ಮ ರಿಲೇಶನ್ಶಿಪ್ ಇರುತ್ತೆ. ಸ್ವಲ್ಪ ಬ್ರೇಕ್ ತಗೊಳ್ಳಿ. ಯಾರ ಜೊತೆನೂ ಫಿಸಿಕಲ್ ಕಾಂಟ್ಯಾಕ್ಟಿಗೆ ಹೋಗಬೇಡಿ. ನಿಮ್ಮ ಫ್ಯಾಮಿಲಿ ಜೊತೆ ಮಾತ್ರ, ಅಂದರೆ ನಿಮ್ಮ ವಾಟ್ ಐ ವಾಂಟ್ ಟು ಸೇ, ಅವ್ರ ಜೊತೆ ಮಾತ್ರ ಫಿಸಿಕಲ್ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ. ಬೇರೆ ಜೋರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಆರೋಗ್ಯ ಹಾಳಾಗತ್ತೆ. ಎಸ್, ನಿಮ್ಮ ಪ್ರೇಮ ಜೀವನಕ್ಕೆ, ನಿಮ್ಮ ಫ್ಯಾಮಿಲಿ ಲೈಫ್ಗೆ ನೆಗೆಟಿವಿಟಿ ಮಾಡಿದ್ದಾರೆ ಕೂಡ. ಬಟ್ ಯು ಆರ್ ಪ್ರೊಟೆಕ್ಟೆಡ್ ಇದ್ದೀರಾ, ಪ್ರೊಟೆಕ್ಷನಲ್ಲೇ ಇದ್ದೀರಾ. ಚಿಂತೆ ಮಾಡುವಂಥ ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಸಮಯನ ವ್ಯರ್ಥ ಮಾಡಬೇಡಿ. ಜಸ್ಟ್ ಸ್ಪಿರಿಟಿಗೆ ಬಿಡಿ, ಹೀಲ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು. ಎಸ್, ವಾವ್, ಬಹಳಷ್ಟು ಸತ್ಯಗಳು ನಿಮಗೆ ಈ ಮಂತ್ ತಿಳಿಯುತ್ತೆ. ಬಹಳಷ್ಟು ದೂರ ಆಗಿದ್ದವರು ಈ ಮಂತ್ ನಿಮ್ಮ ಹತ್ರಕ್ಕೆ ಬರ್ತಾರೆ. ಜೊತೆಗೆ ನೀವು ತುಂಬ ಹೀಲಿಂಗ್ ಎನರ್ಜಿ, ತುಂಬ ಪೇಷನ್ಸ್ ಅಲ್ಲಿ ಇರಬೇಕಾಗತ್ತೆ. ಕೋಪ ಮಾಡಿಕೊಂಡ್ರೆ ಏನೂ ಸಾಧ್ಯ ಇಲ್ಲ. ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ. ಶತಾಯಗತಾಯ ನಿಮ್ಮ ಆಸೆ ಏನಿದೆ ಅದನ್ನು ಈಡೇರಿಸ್ಕೊಳ್ತೀರಾ. ಬಹಳಷ್ಟು ಜನಕ್ಕೆ ಇಲ್ಲಿ 50-50 ಎನರ್ಜಿ ಅಂತ ಹೇಳ್ಬೋದು. ಬಹಳಷ್ಟು ಜನಕ್ಕೆ ನೀವು ಅನ್ಕೊಂಡಿದ್ದೆಲ್ಲ ಆಗ್ಬಿಡುತ್ತೆ. ಬಹಳಷ್ಟು ಜನಕ್ಕೆ ಕೆಲವು ಸತ್ಯನ ತಿಳಿದು ನೀವೇ ತಿರಸ್ಕಾರ ಮಾಡ್ತೀರಾ. ಬಹಳಷ್ಟು ಜನಕ್ಕೆ ಇಲ್ಲಿ ನೀವು ಅನ್ಕೊಂಡಿದ್ದಕ್ಕೆ ಸ್ವಲ್ಪ ಅಡ್ಡಿ ಆತಂಕಗಳು ಇದೆ.
ಸೊ ಎಲ್ರಿಗೂ ನೆಗೆಟಿವಿಟಿ ಆಗಿದೆ ಅಂತ ಇಲ್ಲ, ಎಲ್ರಿಗೂ ಎಲ್ಲಾನು ಆಗಿದೆ ಅಂತ ಇಲ್ಲ. ಜೊತೆಗೆ ನಿಮ್ಮನ್ನ ಪಡ್ಕೊಳ್ಳೋದಿಕ್ಕೆ ಯಾರೋ ಒಬ್ರು ಏನೋ ಪ್ರಯತ್ನ ಕೂಡ ಪಡ್ತಿದ್ದಾರೆ, ಅದನ್ನು ಕೂಡ ಬರ್ತಾ ಇದೆ ಇಲ್ಲಿ. ಅದ್ ಬಿಟ್ರೆ ಎಸ್, ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಹೋಗುತ್ತೆ, ನಿಮ್ಮ ಪ್ರೇಮ ಜೀವನದಲ್ಲಿ ನಿಮ್ಗಿರುವಂಥ ಆಸೆ ಎಲ್ಲ ಈಡೇರುತ್ತೆ, ಜೊತೆಗೆ ನಿಮ್ಮ ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗುತ್ತೆ, ತುಂಬಾ ಲವ್ಲಿ ಪ್ರೀತಿಯಿಂದ ಈ ವೀಕ್ ಹೊರಟೋಗುತ್ತೆ. ಈ ಮಂತ್ ಹೇಗೋಯ್ತು ಅಂತಾನೆ ನಿಮ್ಗೆ ಗೊತ್ತಾಗೋದಿಲ್ಲ, ಆ ಥರ ಹೊರಟೋಗುತ್ತೆ. ಮಂತ್ ವೀಕ್ ರೀತಿಲಿ ಹೊರಟೋಗ್ಬಿಡುತ್ತೆ ಅಂತ ಅನ್ಸುತ್ತೆ. ಸೊ ಬಹಳಷ್ಟು ಸತ್ಯಗಳು ನಿಮ್ಗೆ ತಿಳಿಯೋದ್ರಲ್ಲಿ ಇದೆ. ಸೊ ಮೆಂಟಲ್ ಟೆನ್ಷನ್ ಇಂದ ಹೊರಗೆ ಬನ್ನಿ, ಪೀಸ್ಫುಲ್ ಆಗಿ ಇರುವಂತ ಪ್ರಯತ್ನನ ಪಡಿ. ಪರ್ಫೆಕ್ಟ್ ಪಾರ್ಟ್ನರ್ ನಿಮ್ ಲೈಫಿಗೆ ಬರ್ತಾರೆ. ಸೋಲ್ಮೇಟ್ ಎನರ್ಜಿ ಇಲ್ಲಿ ಇದೆ. 2 ಸೋರ್ಸ್ ಕೂಡ 11 ಎನರ್ಜಿ ಬರ್ತಾ ಇದೆ. ಇಲ್ಲೂ ಕೂಡ 2 ಆಫ್ ವಾಂಡ್ ಇದೆ. ಆನ್ಲೈನ್ ಕಾಂಟ್ಯಾಕ್ಟ್ ಆಗುವಂತ ಸಾಧ್ಯತೆ ಇದೆ. ಕೋರ್ಟ್ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಗೌರ್ಮೆಂಟ್ ಕಡೆಯಿಂದ ನಿಮ್ಗೆ ಜಾಬ್ ಸಿಗುವಂತ ಅಥವಾ ನೀವು ಅನ್ಕೊಂಡಿರುವಂತ ಎಲ್ಲವೂ ಕೂಡ ನೀವು ಸಾಧಿಸುವಂತ ಸಾಧ್ಯತೆ ಇದೆ. ನಿಮ್ಮ ಎಕ್ಸ್ ವಾಪಸ್ ಬರುವಂತ ಸಾಧ್ಯತೆ, ನೀವು ಚೈಲ್ಡ್ಹುಡ್ ಫ್ರೆಂಡ್ ಮೀಟ್ ಮಾಡುವಂಥ ಸಾಧ್ಯತೆ, ಪಾರ್ಟಿ ಫಂಕ್ಷನ್ಸ್ ಮಾಡುವಂಥ ಸಾಧ್ಯತೆ ಎಲ್ಲವೂ ಇದೆ. ಬಟ್ ಯು ನೀಡ್ ಸಮ್ ಬ್ಯಾಲೆನ್ಸ್ ಅಂತ ಹೇಳ್ತಾ ಇದೆ. ಸೊ ಸ್ವಲ್ಪ ಬ್ಯಾಲೆನ್ಸಿಂಗ್ ಅಲ್ಲಿ ಇರಿ ಅಂತ ಹೇಳ್ತಾ ಇದೆ. ಸೊ ಸಡನ್ ಆಗಿ ಒಳ್ಳೆ ರೀತಿಲಿ ಎಲ್ಲವೂ ಬದಲಾಗತ್ತೆ. ಬಹಳಷ್ಟು ಜನಕ್ಕೆ ಅನಿರೀಕ್ಷಿತವಾಗಿ ನಿಮ್ಮ ಮದುವೆ ನಿಶ್ಚಯ ಆಗ್ಬಿಡತ್ತೆ ಅಂತ ಹೇಳ್ತಾ ಇದೆ. ಫೈನಾನ್ಷಿಯಲಿ ಚೆನ್ನಾಗಿದೆ, ಮ್ಯಾರೇಜ್ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ. ಅಷ್ಟೇ ಚೆನ್ನಾಗಿ ನೆಗೆಟಿವಿಟಿ ಕೂಡ ಇದೆ. ಸೊ ಆ ನೆಗೆಟಿವಿಟಿಯಿಂದ ಎಲ್ಲರಿಗೂ ಅಲ್ಲ, ಎಲ್ಲರಿಗೂ ನೆಗೆಟಿವಿಟಿ ಇಲ್ಲ, ಯಾರೋ ಕೆಲವರಿಗೆ ನೆಗೆಟಿವಿಟಿ ಇದೆ. ಯೋಚನೆ ಮಾಡಬೇಡಿ, ಆ ನೆಗೆಟಿವಿಟಿಯಿಂದ ಕೂಡ ನೀವು ಹೊರಗೆ ಬರ್ತೀರಾ ಅಂತ ಹೇಳ್ತಾ ಇದೆ. ಬನ್ನಿ ನಿಮ್ಮ ಲವ್ ಲೈಫ್ ಬಗ್ಗೆ ಕೇಳೋಣ. ಎಸ್, ಮಕ್ಕಳ ಪ್ರಭಾವ ಮಕ್ಕಳಿಗಾಗಿ. ಸೊ ಇನ್ನರ್ ಚೈಲ್ಡ್ ಚಿಕ್ಕ ವಯಸ್ಸಿಂದ ನಿಮಗೆ ಮನಸ್ಸಲ್ಲಿ ಏನಾದರೂ ಕೂತ್ಕೊಂಡ್ಬಿಟ್ಟಿದ್ರೆ ಅದನ್ನು ಕೂಡ ಹೀಲ್ ಆಗುವಂತ ಸಾಧ್ಯತೆ ಇದೆ. ಸೊ ಅಣ್ಣ ತಮ್ಮಂದಿರಲ್ಲಿ ಮಕ್ಕಳಲ್ಲಿ ಆಸ್ತಿ ವಿಚಾರಕ್ಕೆ ಕಿತ್ಲಾಟ ಕೂಡ ಆಗಬಹುದು. ಸೊ ಪರಸ್ಪರ ಕಾಮನೆಗಳು ಆಗ್ಲೇ ಹೇಳ್ದೆ, ಕಾಮನೆಗಳ ಬಗ್ಗೆ ನಿಮ್ಮ ಅವ್ರ ಜೊತೆ ಮಾತ್ರ ನಿಮ್ಗೆ ಪರಸ್ಪರ ಕಾಮನೆಗಳಿರ್ಲಿ, ಬೇರೆಯವ್ರ ಬಗ್ಗೆ ನಿಮ್ಗೆ ಕಾಮನೆಗಳು ಬರೋದು ಬೇಡ. ಅದರಿಂದ ಸಾಕಷ್ಟು ಅಪಾಯ ಇದೆ ಅಂತ ಹೇಳ್ತಾ ಇದೆ. ಯಾಕಂದ್ರೆ ತುಂಬಾ ರೊಮ್ಯಾಂಟಿಕ್ ಆಗಿ ಇರ್ತೀರಾ ಈ ಮಂತ್. ಫ್ಯಾಮಿಲಿ ಇಶ್ಯೂಸ್, ಫ್ಯಾಮಿಲಿ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಹುಡ್ಕೋದ್ರ ಕಡೆ ಗಮನ ಕೊಡಿ. ಮನೆಯ ಸಮಸ್ಯೆಗಳಿಗೆ ಪರಿಹಾರ ಅಥವಾ ಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದೆ. ಸೊ ಪರಸ್ಪರ ಪರಿಚಯದ ಅಭಾವ, ಇಬ್ಬರಿಗೂ ಇನ್ನ ಒಬ್ಬರನ್ನೊಬ್ರು ತುಂಬಾ ತಿಳ್ಕೊಬೇಕು, ಒಬ್ಬರನ್ನೊಬ್ರು ಜಾಸ್ತಿ ಅರ್ಥ ಮಾಡ್ಕೊಂಡಿಲ್ಲ ನೀವಿಬ್ರು ಅಂತ ಹೇಳ್ತಾ ಇದೆ. ಸೊ ಬನ್ನಿ ಯೂನಿಕಾರ್ನ್ಸ್ ಅಶ್ವಿನಿ ದೇವತೆಗಳು ಏನ್ ಆಶೀರ್ವಾದ ಕೊಡ್ಲಿಕ್ಕೆ ಬಯಸ್ತಾರೆ ಅಂತ ನೋಡುವ. ಎಸ್, ಡಿಗ್ನಿಟಿ. ನೀವು ಸರಿಯಾಗಿದ್ದೀರಾ ಅಥವಾ ನೀವು ಸರಿ ದಾರಿಲಿ ಹೋಗ್ತಿದ್ದೀರಾ ಅಂತ ನಿಮ್ಗೆ ಅನ್ಸಿದ್ರೆ ಸಾಕು, ನೀವು ಮುಂದುವರಿರಿ. ಇವತ್ತು ಯಾರು ತೆಗೊಳ್ತಾ ಇದ್ದಾರೋ ನಾಳೆ ನಿಮ್ಗೆ ಅವರೇ ಹೊಗಳ್ತಾರೆ. ಸೊ ಏನೋ ಸಸ್ಪೆನ್ಸ್ ಇದೆ, ಏನೋ ನಿಮ್ಗೆ ಗೊತ್ತಿಲ್ದಿರೋ ಅಂತ ವಿಚಾರಗಳು. ಆಗ್ಲೇ ಹೇಳ್ದೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಗೆ ಮದ್ವೆ ಫಿಕ್ಸ್ ಆಗ್ಬಹುದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಗೆ ಯಾರಾದ್ರೂ ಸಿಕ್ಬಹುದು. ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನೆಗೆಟಿವಿಟಿ ಕೂಡ ನಿಮ್ಮ ಎದುರು ತೆರೆದುಕೊಳ್ಳುತ್ತೆ. ಹೆದರ್ಕೊಳ್ಳೋದು ಬೇಡ. ಯಾಕೆಂದ್ರೆ ಇಷ್ಟು ದಿನ ಯಾರು ನೆಗೆಟಿವಿಟಿ ಮಾಡಿದ್ರು ನೀವು ಜಸ್ಟ್ ಅದು ನನ್ನ ಹಣೆ ಬರ ಅಥವಾ ನನ್ನ ಟೈಮ್ ಸರಿ ಇಲ್ಲ ಹೀಗೆ ಅನುಭವಿಸ್ತಾ ಇದ್ದಿದ್ದು. ಅದು ಹಾಗಲ್ಲ, ಅದು ಯಾರ್ದೋ ಒಬ್ರದ್ದು ಕುತಂತ್ರ ಅಂತ ನಿಮ್ಗೆ ತಿಳಿಯುತ್ತೆ. ಬಟ್ ಇಲ್ಲಿ ನಿಮ್ಗೆ ಹ್ಯಾಪಿ. ಈ ನೆಕ್ಸ್ಟ್ ಫುಲ್ ಮೂನ್ ಅಥವಾ ಹುಣ್ಣಿಮೆಯ ಒಳಗೆ ನಿಮ್ಗೇನೋ ವಿಚಾರಗಳು ತಿಳಿಯುತ್ತೆ ಅಂತ ಹೇಳ್ತಾ ಇದೆ. ಯಾವುದೇ ಕಾರಣಕ್ಕೂ ಭರವಸೆನ ಕಳ್ಕೊಂಬೇಡಿ. ಸೊ ಹೊಸ ಚೇಂಜ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬದಲಾಗ್ತಾ ಇದೆ. ಸೊ ತುಂಬಾ ಬ್ಲೆಸ್ಸಿಂಗ್ಸ್ ಇದೆ ನಿಮ್ ಜೀವನದಲ್ಲಿ, ತುಂಬಾ ಆಶೀರ್ವಾದ ಇದೆ. ಸೊ ಯಾರ್ಯಾರು ಕುರಿ ಕೋಳಿ ಸಾಕಾಗ್ನೆ ಫಾಲೋ ಮಾಡ್ಬೇಕು ಅಂತಿದ್ದೀರಾ ಅವ್ರಿಗೂ ಕೂಡ ಒಳ್ಳೇದಿದೆ. ಬಹಳ ಜನ ಊರ್ ಬಿಟ್ಟು ಹೋಗೋರು ಊರ್ ಬಿಟ್ಟು ವಾಪಸ್ ಬರುವಂತ ಸಾಧ್ಯತೆ ಇದೆ. ಜೊತೆಗೆ ಹೀಲಿಂಗ್ ಮತ್ತೆ ಅಬುಡೆನ್ಸ್, ಖಂಡಿತವಾಗ್ಲೂ ಫೈನಾನ್ಷಿಯಲಿ ಸಕ್ಸಸ್ ಇದೆ ಈ ಮಂತ್ ಅಲ್ಲಿ. ಸೊ ಹೊಸ ರೀತಿಲಿ ನಿಮ್ ಜೀವನನ ನೋಡಿ, ಹೊಸ ರೀತಿಲಿ ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ ಒಳಗೆ ಏನೋ ಬದಲಾವಣೆ ಬರುತ್ತೆ. ಬಹಳಷ್ಟು ಜನಕ್ಕೆ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ ಒಳಗೆ ಬರುತ್ತೆ ಅಂತ ಹೇಳ್ತಾ ಇದೆ. ಸೊ ರಿಕವರಿ, ಖಂಡಿತ ಆರೋಗ್ಯ ಹಾಳಾಗಿದೆ,
ರಿಕವರಿ ಮಾಡ್ಕೊಳ್ಳಿ. ಆರೋಗ್ಯ ಹಾಳಾಗಿರೋದು ಸರಿ ಹೋಗೋದು ಮುಖ್ಯ, ಜೊತೆಗೆ ಫೈನಾನ್ಷಿಯಲಿ ಎಷ್ಟು ಹಾಳಾಗಿದೆ ಅದು ಕೂಡ ಸರಿ ಹೋಗುವಂಥದ್ದು ತುಂಬ ಅವಶ್ಯಕತೆ ಇದೆ. ಡೆಫಿನೆಟ್ಲಿ ದುಡ್ಡು ಬರುತ್ತೆ, ಫೈನಾನ್ಷಿಯಲಿ ತುಂಬ ಸಕ್ಸಸ್ ಇದೆ. ದೇರ್ ಇಸ್ ಸಮಥಿಂಗ್ ಬೆಟರ್, ಬೇರೆ ರೀತಿಯಲ್ಲಿ ಪ್ರಯತ್ನ ಪಡಿ, ಚೂಸ್ ನ್ಯೂ ಡೈರೆಕ್ಷನ್ ಇದೆ. ಸೊ ಸಮಥಿಂಗ್ ಬೆಟರ್ ಅಂದರೆ ಮುಂದೆ ಒಳ್ಳೆ ರೀತಿಯಲ್ಲಿ ನಿಮ್ಮ ಜೀವನ ಕಾಯ್ತಾ ಇದೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೇರೆ ವ್ಯಕ್ತಿ ಇರ್ಬೋದು, ಬೇರೆ ಕೆಲಸ ಇರ್ಬೋದು, ಬೇರೆ ಜೀವನ ಇರ್ಬೋದು, ಇದೆಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ಸಕ್ಸಸ್ನ ತರುತ್ತೆ ಅಂತಾನೆ ಹೇಳ್ತಾ ಇದೆ. ದೇರ್ ಇಸ್ ಸಮಥಿಂಗ್ ಬೆಟರ್, ಮುಂದೆ ಜೀವನ ಚೆನ್ನಾಗಿದೆ. ಮನಿ ಸೋಲ್ಮೇಟ್ ಕಾರ್ಡ್ ನೋಡೋಣ. ಏಂಜಲ್ಸ್, ಥ್ಯಾಂಕ್ ಯು. I am so grateful for you, my love. You give me freely without condition. Life is an endless flow of blessings because of your great love. ನಿಮ್ಮ ಪ್ರೀತಿ ಅವ್ರಿಗೆ ಸಿಕ್ಕಿದ್ದಕ್ಕೆ ಅಥವಾ ಅವರ ಪ್ರೀತಿ ನಿಮಗೆ ಸಿಕ್ಕಿದ್ದಕ್ಕೆ ವೈಸ್ ವರ್ಸ ಕೂಡ ಇರಬಹುದು. ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಏನು ಕಂಡೀಷನ್ ಆಗ್ತೀರಾ, ಏನು ಷರತ್ತು ಇಲ್ದಿರಾ ನೀವು ಅವ್ರ ಪ್ರೀತಿಗೆ ಅವ್ರಿಗೆ ಪ್ರೀತಿನ ಕೊಟ್ಟಿದ್ದಕ್ಕೆ, ಮತ್ತೆ ನಿರಂತರವಾಗಿ ಅಂತ್ಯವಿಲ್ಲದ ಥರ ಅವ್ರಿಗೆ ಅನಂತ ಪ್ರೀತಿನ ಕೊಡ್ತಾ ಇರೋದಕ್ಕೆ, ಮತ್ತೆ ಅವ್ರನ್ನ ಯಾವಾಗಲೂ ಪ್ರೀತಿಸ್ತಾನೆ ಇರೋದಕ್ಕೆ ಅವರು ತುಂಬ ಹೆಮ್ಮೆ ಪಡ್ತಾರೆ, ತುಂಬ ಗ್ರೇಟ್ ಫೀಲ್ ಮಾಡ್ತಾರೆ. It is only normal to miss someone who is dear to you, but remember, love knows no separation. You may be physically apart, yet spiritually you are always united. Those you love are forever present in your heart. ದೈಹಿಕವಾಗಿ ದೂರ ಆದರೆ ಅವರು ನಿಮ್ಮಿಂದ ದೂರ ಆದಂಗೆ ಲೆಕ್ಕ ಅಲ್ಲ. ಮಾನಸಿಕವಾಗಿ ಯಾರು ದೂರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ್ಲೂ ನಿಮ್ಮ ಹತ್ರದಲ್ಲೇ, ನಿಮ್ಮ ಹೃದಯದಲ್ಲೇ ಇರ್ತಾರೆ. ಯಾರಾದ್ರೂ ಪ್ರೀತಿ ಪಾತ್ರರನ್ನ ಮಿಸ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಅವ್ರು ಯಾವಾಗ್ಲೂ ನಮ್ ಜೊತೆಲೇ ಇರ್ತಾರೆ ಅಂತ ಹೇಳ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.